ಎಲ್ಲ ಗೃಹಲಕ್ಷ್ಮಿಗೂ ಕೂಡ 4,000 ರೂಪಾಯಿ ಹಣ ಅಕೌಂಟ್ಗೆ ಡೈರೆಕ್ಟ್ ಆಗಿ ಜಮೆ ಆಗ್ತಾ ಇದೆ ವೀಕ್ಷಕರೇ. ಹೌದು, ಸುಳ್ಳಲ್ಲ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾನೆ ಇರಿ. ಎದಕ್ಕಂದ್ರೆ ಇವತ್ತು ಗೃಹಲಕ್ಷ್ಮಿಯರಿಗೆ 2 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಮತ್ತು ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ, ಇವರಿಗೆ ಹಣ ಬರೋದಿಲ್ಲ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ನೋಡ್ತಾ ಹೋಗೋಣ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಯಾವಾಗ್ಲಿಂದ ವಿತರಣೆ ಮಾಡ್ತಾರ ಗೊತ್ತಾ? ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ. ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಅಕ್ಕಿ ಜೊತೆಗೆ ಇನ್ ಮುಂದೆ ಯಾವೆಲ್ಲ ವಸ್ತುಗಳು ಸಿಗುತ್ತೆ ನೋಡೋಣ. ಇನ್ನು ಚಿನ್ನಕ್ಕೆ ಗುನ್ನ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಅದಕ್ಕಂದ್ರೆ ಬಂಗಾರದ ಮೇಲೆ ಆಮದು ಸುಂಕವನ್ನ 15%ಗೆ ಏರಿಕೆ ಮಾಡಲಾಗಿದ್ದು ಚಿನ್ನ ಬೆಳ್ಳಿ ಅಲ್ಲೋಲ ಕಲ್ಲೋಲವಾಗಿ ಹೋಗಿದೆ ವೀಕ್ಷಕರೇ. ಇನ್ನು ಈ ಒಂದು ವರ್ಷ ಚಿನ್ನ ಖರೀದಿ ಮಾಡಲೇಬೇಡಿ ಅಂತ ನರೇಂದ್ರ ಮೋದಿಜಿಯವರು ಜನರಿಗೆ ಒಂದು ನೇರವಾಗಿ ಸಂದೇಶ ಮನವಿ ಕೂಡ ಮಾಡಿದ್ದಾರೆ. ಅದರ ಬಗ್ಗೆನೂ ಕೂಡ ಅಪ್ಡೇಟ್, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಕೊನೆಯದಾಗಿ 6ನೇ ಗ್ಯಾರಂಟಿ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ ಅಧಿಕೃತವಾಗಿ. ಹೌದು ವೀಕ್ಷಕರೇ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಸರ್ ಅವರು ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಇನ್ ಮುಂದೆ 5 ಅಲ್ಲ 6 ಗ್ಯಾರಂಟಿ ಅಂತೆ. ಹಾಗಾದ್ರೆ 6ನೇ ಗ್ಯಾರಂಟಿಯಿಂದ ಯಾರಿಗೆ ಪ್ರಯೋಜನ ಸಿಗಲಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ನರೇಂದ್ರ ಮೋದಿಜಿಯವರು ಮತ್ತೆ ಲಾಕ್ ಡೌನ್ ಅಂತ ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. 2ನೇ ಬಾರಿ ಮತ್ತೆ ಮಾತಾಡಿದ್ದಾರೆ. ಹಾಗಾದ್ರೆ ಕೊರೋನಾ ಕಾಲದಂತೆ ಮತ್ತೊಮ್ಮೆ ಇಂತಹ ಒಂದು ಕಷ್ಟ ಪರಿಸ್ಥಿತಿ ಬರುತ್ತಾ? ಇದ್ರ ಬಗ್ಗೆನೂ ದೊಡ್ಡ ಅಪ್ಡೇಟ್ ನೋಡೋಣ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆ ಮಾಡೋರಿಗೂ ಕೂಡ ದೊಡ್ಡ ನಿಯಮಗಳು ಪ್ರಾರಂಭವಾಗ್ತಾ ಇದ್ದಾವೆ ವೀಕ್ಷಕರೇ. ಹೌದು, ಇಷ್ಟು ದಿನ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ನಿಮಗೆಲ್ಲ ಗೊತ್ತೇ ಇದೆ. ಈಗ ಪೆಟ್ರೋಲ್ ಡೀಸೆಲ್ ಮೇಲೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೋಡ್ತಾ ಹೋಗೋಣ ಪ್ರತಿಯೊಂದನ್ನು ಕೂಡ. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಬಂದಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ನಿಮಗೆ ಈಗ ಅಕೌಂಟ್ಗೆ ಹಣ ಬರೋದಕ್ಕೆ ಶುರುವಾಗುತ್ತೆ. ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹಾಗೂ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನ ಕಮೆಂಟ್ ಬಾಕ್ಸ್ ಮೂಲಕ ನೀವು ಕೊಡಬಹುದು ವೀಕ್ಷಕರೇ. ನಿಮಗೆ ಫೆಬ್ರವರಿ ತಿಂಗಳದ್ದು ಹಣ ಜಮೆ ಆಗಿದೆಯಾ? ಎದಕ್ಕಂದ್ರೆ ನೋಡಿ, ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಅಧಿಕೃತವಾಗಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ಇನ್ನು 4 ದಿನದ ಒಳಗೆ, ಅಂದ್ರೆ ಇನ್ನು ಕೆಲವೇ ಒಂದು 3-4 ದಿನದ ಒಳಗಡೆ ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಮಾರ್ಚ್ ತಿಂಗಳ ಹಣ ಜಮೆ ಆಗಲಿದೆ ಅಂತ ಒಂದು ಘೋಷಣೆಯನ್ನ, ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಇದು ಗೃಹಲಕ್ಷ್ಮಿಯರಿಗೆ ಇನ್ನು 2-3-4 ದಿನದಲ್ಲಿ ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಬರುತ್ತೆ. ಆದ್ರೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಏಪ್ರಿಲ್ ತಿಂಗಳದ್ದು ಹಣ ಕೂಡ 10 ದಿನದ ಒಳಗಡೆ ನಿಮ್ಮ ಅಕೌಂಟ್ಗೆ ಜಮೆ ಮಾಡ್ತೀವಿ ಅಂತ. ಅಂದ್ರೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ 8ರಿಂದ 10 ದಿನದ ಒಳಗಡೆ ಏಪ್ರಿಲ್ ತಿಂಗಳ ಬಾಕಿ ಹಣವನ್ನು ಕೂಡ ಜಮೆ ಮಾಡ್ತೀವಿ ಅಂತ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇದರ ಪ್ರಕಾರ ನಿಮ್ಮ ಅಕೌಂಟ್ಗೆ 4,000 ರೂಪಾಯಿ ಇದೇ ಒಂದು 10ರಿಂದ 12 ದಿನದ ಒಳಗಡೆ ಜಮೆ ಆಗಲಿದೆ ವೀಕ್ಷಕರೇ. 1-2 ದಿನ ಹೆಚ್ಚು ಕಮ್ಮಿ ಆದ್ರೂ ಕೂಡ 12-13 ದಿನದ ಒಳಗೆ ನಿಮ್ಮ ಅಕೌಂಟ್ಗೆ 4,000 ರೂಪಾಯಿ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳವರೆಗೂ ಹಣ ಜಮೆ ಆಗಲಿದೆ ಅಂತಾನೆ ಹೇಳ್ಬಹುದು. ಇನ್ನು ಮೇ ತಿಂಗಳದ್ದು ಮಾತ್ರ ಬಾಕಿ ಉಳಿಯುತ್ತೆ. ಅಂದ್ರೆ ಆ ಸರ್ಕಾರ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳವರೆಗೂ ಕೊಟ್ರೆ ಮೇ ತಿಂಗಳದು ಮಾತ್ರ ಬಾಕಿ ಉಳಿತಲ್ಲ, ಅದು ಜೂನ್ ತಿಂಗಳಲ್ಲಿ ಮತ್ತೆ ಬಿಡುಗಡೆ ಮಾಡಲಾಗುತ್ತೆ. ಪ್ರತಿ ತಿಂಗಳು ಒಂದು ಕಂತಿನ ಹಣ ಪ್ರತಿ ತಿಂಗಳು ಬಿಡುಗಡೆ ಮುಂದೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಒಂದೇ ತಿಂಗಳಲ್ಲಿ 2 ಕಂತು ಬಿಡುಗಡೆ ಮಾಡ್ತಾ ಇರೋದು ಗೃಹಲಕ್ಷ್ಮಿಯರಿಗಂತೂ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಈ ಒಂದು ಗುಡ್ ನ್ಯೂಸ್ ಗಾಗಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೇಗೆ? ಬೇಗನೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ. ಹಾಗೂ ನಿಮಗೂ ಕೂಡ ಫೆಬ್ರವರಿ ತಿಂಗಳದ್ದು ಹಣ ಬಂದಿದೆಯಾ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ತುಂಬಾ ಜನ ನಮಗೆ ಫೆಬ್ರವರಿದ್ದು ಬಂದಿಲ್ಲ, ಜನವರಿದ್ದು ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಎಷ್ಟು ಜನ ಕಮೆಂಟ್ ಮಾಡ್ತಾರೆ ನೋಡೋಣ. ಅದರ ಬಗ್ಗೆ ನಾವು ನಿಮಗೆ ಮುಂದಿನ ಬರೋ ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ತಗೊಂಡು ಬರ್ತೀವಿ. ಸೊ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ. ಇನ್ನು ಯಾರಿಗೆ ಹಣ ಬರೋದಿಲ್ಲ ಅಂತ ನೀವು ಕೇಳೋದಾದ್ರೆ, ಇನ್ಆಕ್ಟಿವ್ ಇದ್ದ ಅಕೌಂಟ್ ಗಳಿಗೆ ಹಣ ಹೋಗ್ತಾ ಇದೆ. ಮತ್ತೊಂದು ಕಡೆಗೆ ಮೃತಪಟ್ಟವರ ಅಕೌಂಟ್ಗೂ ಕೂಡ 22 ಕೋಟಿ ಗೃಹಲಕ್ಷ್ಮಿ ಹಣ ಹೋಗಿದೆಯಂತೆ ವೀಕ್ಷಕರೇ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಮೃತ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 22 ಕೋಟಿ ರೂಪಾಯಿಗಳನ್ನ ವರ್ಗಾಯಿಸಲಾಗಿದೆ ಎಂದು ವರದಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನಲ್ಲಿ ಮಂಗಳವಾರ ನಡೆದ ಜಿಲ್ಲಾ ಮಟ್ಟದ ಖಾತರಿ ಯೋಜನೆಗಳ ಅನುಷ್ಠಾನ ಪರಿಶೀಲನಾ ಸಮಿತಿ ಭಾಗಿಯಲ್ಲಿ ಈ ವಿಷಯ ಬಹಿರಂಗವಾಗಿದೆ. ಈ ಒಂದು ಹಣವನ್ನ ಹಿಂಪಡೆಯಲು ತಕ್ಷಣ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ಕೂಡ ನೀಡಲಾಯಿತು. ನಿಷ್ಕ್ರಿಯ ಖಾತೆಗಳಿಗೆ ಹಣವನ್ನ ನಿರಂತರವಾಗಿ ವರ್ಗಾಯಿಸುವ ಬಗ್ಗೆ ರಾಜ್ಯ ಕಚೇರಿಯಿಂದ ಬಂದ ಮಾಹಿತಿ ಬಂದಿದೆ. ದಾಖಲೆಗಳಲ್ಲಿ ಹಲವು ವ್ಯತ್ಯಾಸವಿರುವುದು ಕೂಡ ಪತ್ತೆಯಾಗಿದೆ ವೀಕ್ಷಕರೇ. ಮೃತಪಟ್ಟವರ ಅಕೌಂಟ್ಗೆ ಮುಂದೆ ಹಣ ಬರೋದಿಲ್ಲ ಮತ್ತು ದಾಖಲೆಯಲ್ಲಿ ಮಿಸ್ ಮ್ಯಾಚ್ ಇದ್ರೂ ಕೂಡ ಹಣ ಬರಲ್ಲ ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೇ, ಬಂಗಾರಕ್ಕೆ ಗುನ್ನ ಅಂದ್ರೆ ಚಿನ್ನಕ್ಕೆ ಗುನ್ನ ಅಂತಾನೆ ಹೇಳ್ಬಹುದು. ನರೇಂದ್ರ ಮೋದಿಜಿಯವರು ಮೊದಲು 1 ವರ್ಷಗಳ ಕಾಲ ನಮ್ಮ ಭಾರತೀಯರು ಚಿನ್ನದ ಮೇಲೆ ಮೋಹವನ್ನ ಬಿಡಬೇಕು, 1 ವರ್ಷಗಳ ಕಾಲ ಚಿನ್ನ ಬಂಗಾರವನ್ನ ಖರೀದಿ ಮಾಡಬಾರದು ಅಂತ ಮನವಿ ಮಾಡಿದ್ರು. ಆದ್ರೂ ಕೂಡ ಜನರು ಖರೀದಿ ಮಾಡ್ತಾರೆ ಅನ್ನುವಂತ ಗೊತ್ತಾಯಿತು. ಹೀಗಾಗಿ ಮತ್ತೆ ಚಿನ್ನದ ಮೇಲೆ ಆಮದು ಸುಂಕವನ್ನ ಏರಿಕೆ ಮಾಡೋದ್ರ ಮೂಲಕ, ಬೆಲೆಯನ್ನ ಏರಿಕೆ ಮಾಡೋದ್ರ ಮೂಲಕ ಚಿನ್ನ ಮತ್ತು ಬೆಳ್ಳಿ ಖರೀದಿಗೆ ಅಧಿಕೃತವಾಗಿ ಬ್ರೇಕ್ ಅನ್ನ ಹಾಕಲು ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಹೌದು ವೀಕ್ಷಕರೇ, ಒಂದೇ ದಿನ 10% ಅಂದ್ರೆ ಮೊದಲು 6% ಇತ್ತಲ್ಲ ಆಮದು ಸುಂಕ, ಅದನ್ನ 15%ಗೆ ಏರಿಕೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಚಿನ್ನ ಮತ್ತು ಬೆಳ್ಳಿ ಬೆಲೆ
ಭರ್ಜರಿ ಏರಿಕೆ ಆಗಿದೆ. ಹೌದು ವೀಕ್ಷಕರೇ, ಒಂದೇ ದಿನ ಚಿನ್ನದ ಬೆಲೆ ಬರೋಬ್ಬರಿ 12,000 ರೂಪಾಯಿಯಷ್ಟು ಏರಿಕೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಬೆಳ್ಳಿ ಬೆಲೆ ಕೂಡ ಒಂದೇ ದಿನ 15,000 ರೂಪಾಯಿಯಷ್ಟು ಏರಿಕೆ ಆಗಿದೆ. ನೋಡಿ, ಬೆಳ್ಳಿ ಮೊನ್ನೆ ತಾನೇ 2,30,000 2,40,000 ರೂಪಾಯಲ್ಲಿ ಇತ್ತಲ್ಲ, ಇವತ್ತು 3,10,000 ರೂಪಾಯಿ ಆಗಿದೆ ವೀಕ್ಷಕರೇ. ಹೌದು, ಒಂದೇ ದಿನ 15ರಿಂದ 20,000 ರೂಪಾಯಿಯಷ್ಟು ಬೆಳ್ಳಿ ಬೆಲೆ 1 ಕೆಜಿ ಮೇಲೆ ಏರಿಕೆ ಆಗಿದೆ. ಇದರಿಂದ ಕಾರಣ ಏನಪ್ಪಾ ಅಂದ್ರೆ ಆಮದು ಸುಂಕ 15% ವರೆಗೂ ಏರಿಕೆಯನ್ನ ಮಾಡಲಾಗಿದೆ. ಆಮದು ಸುಂಕ ಅಂದ್ರೆ ಆಟೋಮೆಟಿಕ್ ಆಗಿ ಬೆಲೆ ಏರಿಕೆ ಆಗುತ್ತೆ. ಬೆಲೆ ಏರಿಕೆ ಆದ್ರೆ ಜನರು ಖರೀದಿ ಮಾಡೋದನ್ನ ಹಿಂದೆಟಾಕ್ತಾರೆ. ಇದರಿಂದಾಗಿ ನಮ್ಮ ಭಾರತೀಯ ಒಂದು ಫಾರಿನ್ ರಿಸರ್ವ್ ಏನಿದೆ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್, ವಿದೇಶಿ ವಿನಿಮಯ ಬಂಡವಾಳ ಏನಿದೆ, ಅದು ತುಂಬಾನೇ ಖರ್ಚಾಗಲ್ಲ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಇನ್ನು ಅದೇ ತರ ಬಂಗಾರದ ಬೆಲೆ ಕೂಡ ಒಂದೇ ದಿನ 9,000 ರೂಪಾಯಿಯಷ್ಟು ಏರಿಕೆ ಆಗಿದೆ. 1,51,000 ರೂಪಾಯಿದದ್ದು ಇವತ್ತು 1,62,000 ರೂಪಾಯಿ ಆಗಿದೆ. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ ಭರ್ಜರಿ ಏರಿಕೆ ಆಗಿದೆ. ಇನ್ನು ಮೂರನೇದು ದೊಡ್ಡ ಬ್ರೇಕಿಂಗ್ ನ್ಯೂಸ್, ನಿಮ್ಮ ಹತ್ತಿರ BPL ಕಾರ್ಡ್, ಅಂತ್ಯೋದಯ ಕಾರ್ಡ್ ಇದ್ರೂ ಕೂಡ ನಿಮಗೆ ಎರಡು ದೊಡ್ಡ ಸಿಹಿ ಸುದ್ದಿನೇ ಬಂದಿದೆ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡ್ತಾ ಇರಿ. ಮೊದಲಿಗೆ ಇನ್ ಮುಂದೆ ಅಕ್ಕಿ ಜೊತೆಗೆ ನಿಮಗೆ ರಾಗಿ ಕೂಡ ಕೊಡ್ತಾರೆ ಮತ್ತು ಅಕ್ಕಿ ಜೊತೆಗೆ ನಿಮಗೆ ಇಂದಿರಾ ಕಿಟ್ ಕೂಡ ಸಿಗುತ್ತೆ ವೀಕ್ಷಕರೇ. ಹೌದು ನೋಡಿ, ನಮ್ಮ ಕರ್ನಾಟಕದ ಅನ್ನಭಾಗ್ಯ ಯೋಜನೆ ಬೇರೆ, ಕೇಂದ್ರದ ಮೋದಿ ಸರ್ಕಾರದ PM ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಬೇರೆ. ನೋಡಿ, ನಮ್ಮ ಕೇಂದ್ರ ಸರ್ಕಾರದಿಂದಲೂ ಕೂಡ 5 ಕೆಜಿ ಅಕ್ಕಿ ಆಹಾರ ಧಾನ್ಯಗಳನ್ನ ಕೊಡ್ತಾರಲ್ಲ, ನಮ್ಮ ಕರ್ನಾಟಕ ಸರ್ಕಾರದಿಂದಲೂ ಕೂಡ 5 ಕೆಜಿ ಅಕ್ಕಿ ಆಹಾರ ಧಾನ್ಯಗಳನ್ನ ಕೊಡ್ತಾ ಇದ್ರು. ಆದ್ರೆ ಎರಡೂ ಸೇರಿಸಿ ಒಟ್ಟು 10 ಕೆಜಿ ಆಗ್ತಾ ಇಲ್ಲ. ಅದನ್ನ 10 ಕೆಜಿ ಅಕ್ಕಿ ಜನರು ಏನ್ ಮಾಡ್ತಾ ಇದ್ರು, ತಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಬೇರೆಯವರಿಗೆ ಮಾರಾಟ ಮಾಡ್ತಾ ಇದ್ರು. ಹಣಕ್ಕೋಸ್ಕರ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡ್ತಾ ಇದ್ರು. ಇದನ್ನ ತಡೆ ಮಾಡಬೇಕು ಅಂತ ಕೇಂದ್ರದ ಅಕ್ಕಿ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದ ಅಕ್ಕಿ ವಿತರಣೆ ಬಂದ್ ಮಾಡ್ತಾ ಇದ್ದಾರೆ. ಅಕ್ಕಿ ಬದಲಾಗಿ ನಿಮಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. ಮತ್ತೊಂದು ಕಡೆಗೆ ಅಕ್ಕಿ ಬದಲಾಗಿ ಸದ್ಯಕ್ಕೆ ನಿಮಗೆ ರಾಗಿಯನ್ನು ಕೂಡ ವಿತರಣೆ ಮಾಡ್ತಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಒಂದು ಕಡೆಗೆ ಇಂದಿರಾ ಕಿಟ್ಟು, ಮತ್ತೊಂದು ಕಡೆಗೆ ರಾಗಿ. ನೋಡಿ ವೀಕ್ಷಕರೇ, ರಾಗಿ ತಿಂದವನಿಗೆ ರೋಗಗಳು ಬರೋಲ್ಲ ಅಂತಾನು ಕೂಡ ಹೇಳಲಾಗುತ್ತೆ. ಅಂದ್ರೆ ರಾಗಿ ಒಂದು ಪೌಷ್ಟಿಕ ಆಹಾರ ಆಗಿರೋದ್ರಿಂದ ಬಡ ಜನರಿಗೆ ಪೌಷ್ಟಿಕ ಆಹಾರ ಕಲ್ಪಿಸಬೇಕು ಮತ್ತು ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋದನ್ನ ತಡಿಬೇಕು ಅಂತ ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಇನ್ ಮುಂದೆ ನಿಮಗೆ ಮೊದಲು ಅಕ್ಕಿ ಜೊತೆಗೆ ಏನೆಲ್ಲ ಕೊಡ್ತಿದ್ರಲ್ಲ, ಈಗ ಅಕ್ಕಿ ಜೊತೆಗೆ ನಿಮಗೆ ರಾಗಿ ಕೊಡ್ತಾರೆ. ಅಂದ್ರೆ 8 ಕೆಜಿ ಅಕ್ಕಿ ಕೊಟ್ಟು 2 ಕೆಜಿ ರಾಗಿಯನ್ನ ಕೊಡಲಿದ್ದಾರೆ ವೀಕ್ಷಕರೇ. ಅಂದ್ರೆ ನಿಮಗೆ ಅಕ್ಕಿ ಜೊತೆಗೆ ರಾಗಿ ಕೂಡ ಸಿಗುತ್ತೆ. ಮತ್ತೊಂದು ಕಡೆಗೆ ಇದೇ ಒಂದು ಜೂನ್ ತಿಂಗಳಿಂದ, ಅಂದ್ರೆ ಜೂನ್ 10ನೇ ತಾರೀಕಿನ ಒಳಗೆ ನಿಮಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡೋ ನಿರೀಕ್ಷೆ ಇದೆ. ಒಂದು ಕಡೆಗೆ ಆ ರಾಗಿ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಈ 4 ವಸ್ತುಗಳನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆ ಕೊಡ್ತಾರಾ, ಹೆಸರು ಕಾಳಿನ ಬದಲಾಗಿ ರಾಗಿ ಕೊಡ್ತಾರಾ, ಇದ್ರ ಬಗ್ಗೆ ಅಧಿಕೃತ ಅಪ್ಡೇಟ್ ಇನ್ನು ಬಂದಿಲ್ಲ ವೀಕ್ಷಕರೇ. ಮುಂದಿನ ಬರೋ ವಿಡಿಯೋದಲ್ಲಿ ಅಪ್ಡೇಟ್ ನಾವು ನಿಮಗೆ ಕೊಡಲಿದ್ದೇವೆ. ಇನ್ನು 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಅಂತ ಸರ್ DK ಶಿವಕುಮಾರ್ ಸರ್ ಅವರು ಮತ್ತೊಮ್ಮೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಹೌದು, ಬೆಂಗಳೂರಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಆಗುತ್ತೆ. ಎದಕ್ಕಂದ್ರೆ ನೋಡಿ, ಈಗ ಬೆಂಗಳೂರಿಗೊಂದು DK ಶಿವಕುಮಾರ್ ಅವರು 6ನೇ ಗ್ಯಾರಂಟಿಯನ್ನ ಪ್ರಕಟ ಮಾಡಿದ್ದಾರೆ. ಹೊಸ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನರಿಗೆ ಇದರಿಂದ ಅನುಕೂಲವಾಗುತ್ತೆ. ಈ ಖಾತಾ ನಂಬಿಕೆ ನಕ್ಷೆ ಸೇರಿ ಬೆಂಗಳೂರಿನ ಜನರಿಗಾಗಿ ಈಗಾಗಲೇ ಹಲವು ಯೋಜನೆಗಳನ್ನ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಿದೆ. ಅದರ ಜೊತೆಗೆ ಇದೀಗ ಬೆಂಗಳೂರಿಗೆ ಸೀಮಿತವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರೋ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬುಧವಾರ 6ನೇ ಗ್ಯಾರಂಟಿಯನ್ನ ಪ್ರಕಟಿಸಲಿದ್ದಾರೆ. ಅಂದ್ರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ನಗರ ಪಾಲಿಕೆ ಚುನಾವಣೆಗೆ ಸಿದ್ಧತೆ ಆರಂಭಿಸಿರುವ ರಾಜ್ಯ ಸರ್ಕಾರ ಅದರ ಭಾಗವಾಗಿ 6ನೇ ಗ್ಯಾರಂಟಿ ಕೂಡ ಘೋಷಣೆ ಮಾಡಲಾಗ್ತಾ ಇದೆ. ಅಂದ್ರೆ 6ನೇ ಗ್ಯಾರಂಟಿ ಅಂದ್ರೆ ಇದು ಭೂಮಿ ಗ್ಯಾರಂಟಿ. ಈ ಖಾತಾ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡೋ 6ನೇ ಗ್ಯಾರಂಟಿ ವೀಕ್ಷಕರೇ. ನಿಮ್ಮ ಒಂದು ಅಂಗೈಯಲ್ಲಿ ನಿಮ್ಮ ಆಸ್ತಿ ದಾಖಲೆ ಸಿಗುತ್ತೆ. ಈ ಖಾತೆಗೆ ಪ್ರತಿಯೊಬ್ಬರು ಕೂಡ ಸ್ಪಂದಿಸಬೇಕು ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನೊಂದು ಕಡೆಗೆ ನರೇಂದ್ರ ಮೋದಿಜಿಯವರು ಮತ್ತೆ ಲಾಕ್ ಡೌನ್ ಅಂತ ಒಂದು ಮಾತುಗಳನ್ನ ಆಡ್ತಾ ಇದ್ದಾರಲ್ಲ ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಹೇಳೋದಾದ್ರೆ ಜನರಿಗೂ ಕೂಡ ಇದೇ ಒಂದು ಅಚ್ಚರಿಯಾಗಿದೆ. 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡಬಾರ್ದು, ಆಭರಣ ಖರೀದಿ ಮಾಡಬಾರ್ದು, ಪೆಟ್ರೋಲ್ ಡೀಸೆಲ್ ನಿಯಮಿತವಾಗಿ ಬಳಸಬೇಕು, ಮತ್ತೆ ಆದಷ್ಟು ಮೆಟ್ರೋ ಬಸ್ಸು ರೈಲುಗಳನ್ನ ಬಳಸಬೇಕು, ಅಡುಗೆ ಎಣ್ಣೆ ಕೂಡ ತುಂಬಾ ಕಡಿಮೆ ಬಳಸಬೇಕು, ಗ್ಯಾಸ್ ಸಿಲಿಂಡರ್ ಮಿತವಾಗಿ ಬಳಸಬೇಕು. ಈ ತರ ಎಲ್ಲ ಒಂದು ಹೇಳಿಕೆಗಳನ್ನ ಕೇಂದ್ರ ಸರ್ಕಾರದಿಂದ ಪದೇ ಪದೇ ಕೊಡ್ತಾ ಇದ್ದಾರೆ. ಇದ್ರ ಹಿಂದಿನ ಕಾರಣ ನಿಮಗೂ ಕೂಡ ಗೊತ್ತೇ ಇದೆ. ಅದೇನಪ್ಪಾ ಅಂದ್ರೆ ನಮ್ಮ ಒಂದು ಜಾಗತಿಕ ಮಟ್ಟದಲ್ಲಿ ಶುರುವಾಗಿರೋ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಪ್ರಾರಂಭದಿಂದಾಗಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಇದೆಲ್ಲ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಶಾಲೆಗಳನ್ನು ಕೂಡ ಆನ್ಲೈನ್ ಮಾಡಿ ಅಂತ ನರೇಂದ್ರ ಮೋದಿಜಿಯವರು 2ನೇ ದಿನ ಭಾಷಣದಲ್ಲೂ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಡಿಜಿಟಲೀಕರಣ ಅಂದ್ರೆ ಭಾರತದಲ್ಲಿ ಈಗ ಎಲ್ಲರೂ ಕೂಡ ಡಿಜಿಟಲೈಸ್ ಆಗಿದ್ದಾರೆ. ಎಲ್ಲರ ಹತ್ತಿರನೂ ಕೂಡ ಸ್ಮಾರ್ಟ್ ಫೋನ್ ಇದೆ, ಇಂಟರ್ನೆಟ್ ಇದೆ. ಶಾಲೆಗಳನ್ನು ಕೂಡ ಆನ್ಲೈನ್ ಮೂಲಕವೇ ನೀವು ಚಾಲು ಮಾಡಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು, ಇನ್ನು
ವರ್ಕ್ ಫ್ರಮ್ ಹೋಮ್ ಕೂಡ ನೀವು ಕೊಡಬಹುದು ಅಂತ ಇಲ್ಲಿ ನರೇಂದ್ರ ಮೋದಿಜಿ ಅವರು ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಅಷ್ಟು ಮಾತ್ರವಲ್ಲದೆ ನೋಡಿ, ಈ ಒಂದು ಕೊರೋನಾ ಸಮಯದಲ್ಲಿ ನಾವೆಲ್ಲ ವಿಡಿಯೋ ಕಾಲ್ ಮೀಟಿಂಗ್ಸ್ ಅನ್ನ ಮಾಡ್ತಾ ಇದ್ವಿ. ಆ ಶಾಲೆಗಳು ಕೂಡ ಆನ್ಲೈನ್ ವಿಡಿಯೋ ಕಾಲ್ ಮೂಲಕ, ಜೂಮ್ ಮೀಟಿಂಗ್ಸ್ ಮೂಲಕ ನಡೀತಾ ಇತ್ತು. ಈಗ ಮತ್ತೊಮ್ಮೆ ಅದರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆಯಲ್ಲ, ಸೊ ಇದು ಮತ್ತೆ ಲಾಕ್ ಡೌನ್ ಅಂತ ನಿಯಮಗಳು ಬರಬಹುದಾ ಅಂತಾನು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆಗೆ ಪೆಟ್ರೋಲ್ ಡೀಸೆಲ್ ನಿಯಮಿತವಾಗಿ ಬಳಸಬೇಕು. ಅಂದ್ರೆ ನೋಡಿ, ಇದು ಒಂದು ಕಚ್ಚಾ ತೈಲದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾವು ಕಚ್ಚಾ ತೈಲ ಆಮದು ಮಾಡ್ಕೊಳ್ತೀವಿ. ಆಮದು ನಾವು ಯಾವಾಗೆಲ್ಲ ಮಾಡ್ತೀವಿ ಅವಾಗ ನಾವು ಡಾಲರ್ಸ್ ಅಲ್ಲಿ ಹಣ ಕೊಡಬೇಕು. ಡಾಲರ್ಸ್ ಅಲ್ಲಿ ಹಣ ಕೊಟ್ಟರೆ ನಮ್ಮ ರೂಪಾಯಿ ಮೌಲ್ಯ ಕುಸಿಯುತ್ತೆ. ಹೀಗಾಗಿ ಜನರು ಬಂಗಾರ, ಪೆಟ್ರೋಲ್, ಡೀಸೆಲ್, ಕಚ್ಚಾ ತೈಲ, ಅಡುಗೆ ಎಣ್ಣೆ ಇದನ್ನ ಕಡಿಮೆ ಬಳಸಿದ್ರೆ, ಕಡಿಮೆ ಡಿಮ್ಯಾಂಡ್ ಮಾಡಿದ್ರೆ ಅವಾಗ ನಮ್ಮ ಭಾರತೀಯ ವಿದೇಶಿ ವಿನಿಮಯ, ಫಾರಿನ್ ರಿಸರ್ವ್ ಏನಿದೆ ನೋಡಿ, ಅದು ಉಳಿಯುತ್ತೆ. ಇದರಿಂದಾಗಿ ನಮ್ಮ ರೂಪಾಯಿ ಮೌಲ್ಯ ಕುಸಿಯೋದಿಲ್ಲ ಅಂತ ನರೇಂದ್ರ ಮೋದಿಜಿಯವರು ಜನರಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಮುಂದೆ ಬರೋ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಬಹುದು. ಈಗ ಬಂಗಾರದ ಮೇಲೆ ಆಮದು ಸುಂಕ ಕೂಡ 15% ಏರಿಕೆ ಮಾಡಲಾಗಿದೆ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಕೂಡ ಏರಿಕೆ ಆಗುವ ನಿರೀಕ್ಷೆ ಇದೆ ಅಂತ ಹೇಳ್ಬಹುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.